ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಪ್ರವೀಣ್ ಜವಳಿ, ಕಲಾವಿದ. ನಾನು ಬೇಸಿಕಲಿ ಬಾರ್ನ್ ಆರ್ಟಿಸ್ಟ್. ನಾನು ತೀರ್ಥಹಳ್ಳಿಯವನು, ಮೂಲತಃ ತೀರ್ಥಹಳ್ಳಿಯವನು. ಆ್ಯಕ್ಚುಲಿ ಏನಂದರೆ, ನಾನು ಈ ಚಾನಲನ್ನು ಶುರು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರ ಬೆಂಬಲ ಬೇಕಿದ್ದಕ್ಕೆ. ಈ ಚಾನಲಲ್ಲಿ ನಾನು ನಿಮಗೆ ಕಲೆ ಬಗ್ಗೆ, ವಿಜುವಲ್ ಆರ್ಟ್ಸ್, ಫೈನ್ ಆರ್ಟ್ಸ್, ಕಲೆ ಬಗ್ಗೆ ತುಂಬ ವಿಷಯಗಳನ್ನು ಹೇಳ್ಕೊಡ್ತೀನಿ. ಹಾಗೆ ಕಲೆ ಬಗ್ಗೆ ಕೆಲವು ಇದು ಸ್ಟೈಲು ಯಾವ ಥರ ಮಾಡ್ಬೋದು ಮತ್ತು ಹೇಗೆ ಅದನ್ನು ಮಾಡ್ಬೋದು. ಇದು ಆ್ಯಕ್ಚುಲಿ ಕಲೆ ಅಂದರೆ ಎಲ್ಲರೂ ತಿಳ್ಕೊಬೋದು, ಇದೊಂದು ಪ್ರೊಫೆಷನೂ ಹೌದು. ಅದಕ್ಕೂ ಬದಲಾಗಿ ಇದೊಂದು ಆ್ಯಕ್ಚುಲಿ ಸ್ಟ್ರೆಸ್ ರಿಲೀಫಿಂಗ್ ಒಂದು ಮೆಡಿಟೇಷನಲ್ ಆಸ್ಪೆಕ್ಟ್ ಇದೆ ಇದರಲ್ಲಿ. ಈ ನಡುವೆ ತುಂಬ ಜನರು ತುಂಬ ಸ್ಟ್ರೆಸ್ನಲ್ಲಿರ್ತಾರೆ. ಅದಕ್ಕೆ ಆ ಕಲೆ ಮಾಡಿದರೆ ಅದು ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಇದೊಂಥರ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಇದಕ್ಕೆ. ಅದಕ್ಕಂತ ನಾನು ಈ ಚಾನಲನ್ನು ತುಂಬ ವರ್ಷಗಳಿಂದ ಮಾಡಬೇಕು ಅಂತ ಇದ್ದೆ, ಆದರೆ ಅದು ಆಗಲಿಲ್ಲ. ಇದು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಈ ಕರ್ನಾಟಕದಲ್ಲಿ ಎಲ್ಲ ಜನರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇರಲಿ ಅಂತ ಹೇಳಿಬಿಟ್ಟು ನಾನು ಕನ್ಸಿಡರೇಷನ್ ಮಾಡಿಬಿಟ್ಟು ಅದಕ್ಕೆ ಮಾಡ್ತಾ ಇದ್ದೀನಿ. ಈ ಚಾನಲಲ್ಲಿ ನಾನು ಪೇಂಟಿಂಗ್ನ ಅನಾಲಿಸಿಸು, ಪೇಂಟಿಂಗ್ನ ವಿಶ್ಲೇಷಣೆ, ಪೇಂಟಿಂಗ್ ಕ್ರಿಟಿಕ್ಸು, ಅದ್ರ ಜೊತೆಗೆ ಕೆಲವು ಕಲಾವಿದರ ಜೊತೆಗೆ ಇಂಟರ್ವ್ಯೂ ಮಾಡ್ತೀನಿ, ಅವ್ರ ಜೊತೆ ಸಂಭಾಷಣೆ ಮಾಡ್ತೀನಿ, ಅವ್ರ ಸ್ಟೈಲ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಾನು ತುಂಬ ಚಿಕ್ಕವನಿರಬೇಕಾದ್ರೆ ನಾನು ತುಂಬ ಕಲಾವಿದರ ಜೊತೆಗೆ ಬೆರೆತು ಅವ್ರ ಜೊತೆ ತುಂಬ ಕಲ್ತಿದ್ದೀನಿ. ಬೇಸಿಕಲಿ ನಾನು ಏನಂದರೆ 5 ವರ್ಷ ಭಟ್ಕಲ್ ಗುಲಾಮ್ ಮೊಹಮ್ಮದ್ ಹತ್ರ, BGM ಅವ್ರ ಹತ್ರ 5 ವರ್ಷ ನಾನು ಸ್ಕೂಲ್ನಲ್ಲಿ ಇರ್ಬೇಕಾದ್ರೆ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ. 5 ವರ್ಷ ಅವ್ರ ಜೊತೆ ಕಲ್ತಿದ್ದೀನಿ. ಹಾಗೆ ಅವರು ಆ್ಯಕ್ಚುಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅವಾರ್ಡ್ ವಿನ್ನರ್ ಅವರು. ಹಾಗೆ ನಾನು ಸ್ಕೂಲ್ನಲ್ಲಿ ಇರಬೇಕಾದ್ರೆ ಕಲೆ ಬಗ್ಗೆ ತುಂಬ ಆಸಕ್ತಿ ತೋರಿಸ್ತಾ ಇದ್ದೆ. ಹಾಗೂ ತುಂಬ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದೀನಿ. ಎಲ್ಲ ಕಾಂಪಿಟೇಷನ್ನಲ್ಲೂ ನಾನು ಪ್ರಥಮ ಸ್ಥಾನ ಗಳಿಸ್ಕೊಂಡು ಒಂದು ಎಲ್ಲರ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದ್ದೀನಿ. ಆದರೆ ಹಾಗೆ ನಾನು ತಾಲೂಕ್ ಲೆವೆಲ್ನಲ್ಲಿ, ಜಿಲ್ಲಾ ಲೆವೆಲ್ನಲ್ಲಿ ಹಾಗೂ ಸ್ಟೇಟ್ ಲೆವೆಲ್ಲು ಮತ್ತು ಇಂಡಿಯಾ ಹಾಗೆ ಇಂಟರ್ನ್ಯಾಷನಲ್ಲು ಕನ್ನಡ ಸಾಹಿತ್ಯ ಪರಿಷತ್ನವ್ರು ನಡೆಸಿದ್ದಂತಹ ಕೆಲವು ಸ್ಪರ್ಧೆ, ಅದರಲ್ಲೂ ಪ್ರಥಮ ಸ್ಥಾನ ಗಳಿಸಿ, ಎಲ್ಲ ಲೆವೆಲ್ನಲ್ಲೂ ಪ್ರಥಮ ಸ್ಥಾನ ಗಳಿಸ್ಬಿಟ್ಟು ನಾನು ರೆಕಗ್ನೈಸೇಷನ್ ತಗೊಂಡಿದ್ದೀನಿ. ಶಂಕರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್, ಅದರಲ್ಲೂ ನಂದು ಪೇಂಟಿಂಗ್ ರೆಕಗ್ನೈಸೇಷನ್ ಮಾಡಿದ್ದಾರೆ ಅವರು. ಸೊ ಅದು ನಾನು ನಿಮ್ಗೆ ತಿಳಿಸ್ಲಿಕ್ಕೆ ತುಂಬ ಇಷ್ಟಪಡ್ತೀನಿ, ಯಾಕಂದರೆ ಅದು ತುಂಬ ವಿರಳ. ಅದರಲ್ಲಿ ಸ್ಥಾನ ಗಳಿಸೋದು ತುಂಬ ವಿರಳ. ಆದ್ದರಿಂದ ನನಗನ್ಸುತ್ತೆ ನಂದು ಪೇಂಟಿಂಗ್ ತುಂಬ ಚೆನ್ನಾಗಿರೋದ್ರಿಂದ ಅದನ್ನು ರೆಕಗ್ನೈಸ್ ಮಾಡಿಬಿಟ್ಟು ಅವರು ನನಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಹೀಗೆ ಅದ್ರ ಜೊತೆಗೆ ನನ್ನ ಪೇಂಟಿಂಗ್ಸ್ ಕೂಡ ನಾನು ಕಾಲೇಜ್ ಬೋರ್ಡ್ಸ್ನಲ್ಲಿ ಯಾವಾಗಲೂ ಪ್ರೆಸೆಂಟೇಷನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೆ. ಒಂದು 10-15 ದಿವಸಕ್ಕೆ ಒಂದೊಂದು ಸಲ ಪ್ರೆಸೆಂಟೇಷನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೆ. ಹಾಗೆ ಕಾರ್ಪೊರೇಷನ್ ಬ್ಯಾಂಕ್ನ ಕ್ಷೇಮ ಮ್ಯಾಗಝಿನ್ನಲ್ಲಿ ಪ್ರತಿ ತಿಂಗಳು ನಂದು ಒಂದು ಹಿಂಪುಟದಲ್ಲಿ ಬ್ಯಾಕ್ ಪೇಜ್ನಲ್ಲಿ ನಂದು ಪೇಂಟಿಂಗ್ ನಾನು ಪ್ರಿಂಟ್ ಮಾಡ್ತಾ ಇದ್ದೆ. ಯಾಕಂದರೆ ನಮ್ಮ ತಂದೆ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅದ್ರ ಸಲುವಾಗಿ ನಂದು ಪೇಂಟಿಂಗ್ ಕೂಡ ಅವ್ರಿಗೆ ತುಂಬ ಪಬ್ಲಿಕೇಶನ್ ಅವರು ಕ್ಷೇಮ ಪಬ್ಲಿಕೇಶನ್ ಅವರು ತುಂಬ ಇಷ್ಟಪಟ್ಟು ನನ್ನ ಹತ್ರ ಕೇಳಿಬಿಟ್ಟು ಅವರು ಹೇಳ್ಬಿಟ್ಟು ಆ ಹಿಂಭಾಗ ಪೇಜ್ನಲ್ಲಿ, ಬ್ಯಾಕ್ ಪೇಜ್ನಲ್ಲಿ ನನ್ನ ಪೇಂಟಿಂಗ್ ಯಾವಾಗಲೂ ಸದಾ ಆಲ್ಮೋಸ್ಟ್ ಎಲ್ಲ ಸಂಚಿಕೆಯಲ್ಲಿ ಕೂಡ ಬರ್ತಾ ಇತ್ತು. ಹಾಗೆ ನಂದು ಪೇಂಟಿಂಗ್ಸು ಕಾರ್ಪೊರೇಷನ್ ಬ್ಯಾಂಕ್ ಕ್ಲಬ್
ರಿಕ್ರಿಯೇಷನ್ ಕ್ಲಬ್ ಅವರು 1987ನೇ ಇಸ್ವಿನಲ್ಲಿ ಅವರ ಆ್ಯನ್ಯುವಲ್ ಡೇಗೆ ನನಗೊಂದು ಅವಕಾಶ ಕೊಟ್ಟು ನಂದು ಪೇಂಟಿಂಗ್ ಎಕ್ಸಿಬಿಷನ್ ಅವರು ನಡೆಸ್ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಪ್ರಶಂಸೆ ಕೂಡ ಬಂದಿದೆ. ಹಾಗೆ ನಾನು ಮಂಗಳೂರು ಯೂನಿವರ್ಸಿಟಿನಲ್ಲಿ ನಾನು SDM ಕಾಲೇಜಿನಲ್ಲಿ BBM ಮಾಡಿದ್ದೆ. ಅಲ್ಲಿ ಮಾಡಬೇಕಾದ್ರೆ ಮಂಗಳೂರು ಯೂನಿವರ್ಸಿಟಿಯಿಂದ ವತಿಯಿಂದ NSS ಅವರ ವತಿಯಿಂದ ನನಗೊಂದು ಅವಕಾಶ ಕೂಡ ಕೊಟ್ಟಿದ್ದರು. ಇಂಟರ್ ಕಾಲೇಜಿಯೇಟ್ ಒಂದು ಎಕ್ಸಿಬಿಷನ್ ನಡೆಸಿದ್ರು. ಆ ಎಕ್ಸಿಬಿಷನ್ನಲ್ಲಿ ನನಗೆ 2ನೇ ಸ್ಥಾನ ಬಂದಿದೆ. ತುಂಬ ಪ್ರಶಂಸೆ ಕೂಡ ಬಂದಿದೆ ಆವಾಗ. ಹಾಗೆ ನಾನು ಕೆಲಸದಲ್ಲಿದ್ದೆ. ನಾನು ಓದಿದ್ದು ಒಂದು, ಆದರೆ ನನಗೆ ಯಾವಾಗಲೂ ಈ ಕಲೆ ಅನ್ನೋದು ಎಳಿತಾ ಇತ್ತು. ಫುಲ್ ಟೈಮ್ ಮಾಡಬೇಕು, ಫುಲ್ ಟೈಮ್ ಮಾಡಿದರೆ ನಾನು ತುಂಬ ಇದರಲ್ಲಿ ಯಶಸ್ವಿ ಗಳಿಸ್ಬೋದು ಅಂತ. ಆದರೆ ಕಾರಣಾಂತರಗಳಿಂದ ಇದು ಮಾಡಲಿಕ್ಕೆ ಆಗಲಿಲ್ಲ ಇಷ್ಟು ವರ್ಷ ತನಕ. ಈ ನಡುವೆ ಕೊರೋನಾ ಬಂದ ಮೇಲೆ ನಾನು ನಾನು ಈ ನಂದು ಪ್ಯಾಷನ್ಗೆ ಒಂದು ಸಮಯ ಕೊಡಬೇಕು, ಮತ್ತು ಅದರಲ್ಲೇ ಕೆಲಸ ಮಾಡಬೇಕು, ಅದರಲ್ಲಿ ಖುಷಿ ಪಡಬೇಕು ಅಂತ ಹೇಳಿಬಿಟ್ಟು ಈಗ ಸಾಧಾರಣ ಒಂದು 3 ವರ್ಷದಿಂದ ಈ ಆರ್ಟ್ಗೆ ತುಂಬ ಟೈಮ್ ಕೊಡ್ತಾ ಇದ್ದೀನಿ. ತುಂಬ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ, ಕಲಿತಾನೂ ಇದ್ದೀನಿ. ಆರ್ಟ್ ಅನ್ನೋದು ಒಂಥರ ಡೈಲಿ ಒಂಥರ ಒಂದೊಂದು ಯಾವಾಗಲೂ ಹೇಳ್ತಾರೆ ಇದು ಚಿತ್ರಪಟ ಅಂತ. ನನ್ನ ಗುರುಗಳು ಹೇಳ್ತಾ ಇದ್ರು, ಇದು ಚಿತ್ರಪಟ ಅಲ್ಲ, ಚಿತ್ರಪಾಠ ಅಂತ ಹೇಳ್ಬಿಟ್ಟು. ಏನಂದ್ರೆ ಇದರಿಂದ ಮಾಡಬೇಕಾದ್ರೆ ನಾವು ತುಂಬ ಕಲಿತೀವಿ. ಹಾಗೆ ಇದು ಚಿತ್ರ ಆದಮೇಲೆ ಅದು ನೋಡುವವರಿಗೆ ಒಂಥರ ಅದರಲ್ಲಿ ನೋಡಿಬಿಟ್ಟು ಕಲಿಯುವಂಥದ್ದು ತುಂಬ ಇರುತ್ತೆ. ಅದಕ್ಕೆ ಅದನ್ನು ಒಂದು ಪಾಠ, ಇದನ್ನು ಚಿತ್ರಪಟ ಅಲ್ಲ, ಇದು ಚಿತ್ರಪಾಠ ಅಂತ ಹೇಳ್ತಾ ಇದ್ರು. ಅದನ್ನು ನಾನು ತುಂಬ ನಂಬಿದ್ದೀನಿ. ಹಾಗೆ ನಾನು ಎಕ್ಸಿಬಿಷನ್ ನಂದು ಹಾಗೆ ಮೊದಲೇ ಹೇಳಿದಾಗೆ ಎಕ್ಸಿಬಿಷನ್ ನಂದು ಮೂರು ಎಕ್ಸಿಬಿಷನ್ ಆಗಿದೆ. ಹಾಗೆ ನಾನು ಕೆಲಸ ಮಾಡೋ ಕಡೆ ನೆಕ್ಸ್ಟ್ ಟೆಕ್ನಾಲಜಿ ಅನ್ನೋ ಕಡೆ ಕೆಲಸ ಮಾಡ್ತಾ ಇದ್ದೆ ಮುಂಚೆ. ಅಲ್ಲಿ ಅವ್ರು ನನಗೊಂದು ಅವಕಾಶ ಮಾಡಿಕೊಟ್ಟು ನಂದು ಪೇಂಟಿಂಗ್ ತುಂಬ ಅಪ್ರಿಷಿಯೇಟ್ ಮಾಡಿಬಿಟ್ಟು ಒಂದು ಇಯರ್ಲಿ ಎಕ್ಸಿಬಿಷನ್ ಒಂದ್ಸಲ ಮಾಡಿಸಿದ್ದಾರೆ. ತುಂಬ ಪ್ರಶಂಸೆ, ಅಲ್ಲಿ ಕೂಡ ತುಂಬ ಪ್ರಶಂಸೆ ಬಂದಿರೋದ್ರಿಂದ ನನಗೆ ಒಂಥರ ಅದರಿಂದ ಎನ್ಕರೇಜ್ಮೆಂಟ್ ಬಂದ್ಬಿಟ್ಟು ನಾನು ಯಾವಾಗ ಈ ಫೀಲ್ಡ್ನಲ್ಲಿ ಫುಲ್ ಟೈಮ್ ಕೊಡ್ತೀನಿ, ಫುಲ್ ಟೈಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಈಗ ತುಂಬ ಒಂದು 30 ವರ್ಷದಿಂದ ನಾನು ಇದನ್ನು ಒಂಥರ ಸಾಧನೆನೂ ಮಾಡಿದ್ದೀನಿ. ಇದು ಚಿತ್ರಕಲೆನ ನಾನು ಇದನ್ನು ಬಿಡಲಿಲ್ಲ, ಕೆಲಸ ಮಾಡ್ತಾ ಇದ್ದೀನಿ, ನಾನು ಬೇರೆ ಫೀಲ್ಡ್ನಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ನಾನು ಅದಕ್ಕೆ ಇದು ಮಾಡಲಿಲ್ಲ. ಯಾಕಂದರೆ ನನಗೆ ಅದರಲ್ಲಿ ತುಂಬ ಪ್ಯಾಷನ್ ಇತ್ತು. ಇದನ್ನು ತುಂಬ ಡೆವಲಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದ್ರ ಮೇಲೆ ನಾನು ತುಂಬ ಕೆಲಸನೂ ಮಾಡ್ತಾ ಇದ್ದೆ. ಹಾಗೆ ತುಂಬ ಸಾಧನೆ ಕೂಡ ಒಂಥರ ತುಂಬ ಟೈಮ್ ಇದ್ರ ಮೇಲೆ ಸ್ಪೆಂಡ್ ಮಾಡಿದ್ದೀನಿ. ಹಾಗೆ ಈಗ ನಾನು ಆ್ಯಕ್ಚುಲಿ ಏನಂದರೆ ಈ ಚಾನಲಿನ ಉದ್ದೇಶದ ಬಗ್ಗೆ ನಾನು ಸ್ವಲ್ಪ 1-2-3 ಪಾಯಿಂಟ್ ಬರ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಗೆ ತಿಳಿಸ್ತಿದ್ದೀನಿ. ಯಾಕಂದರೆ ಈ ಚಾನಲ್ ಏನು, ಈ ಚಾನಲ್ನಲ್ಲಿ ನಿಮಗೆ ಯಾವ ಥರ ಒಂದು ಬೆನಿಫಿಟ್ ಇದೆ. ನಾನು ಮೊದಲೇ ಹೇಳಿದಾಗೆ ಒಂದು ಆರ್ಟ್ ಅನ್ನೋದು ಕಲೆ ಮಾತ್ರ ಅಲ್ಲ, ಇದು ಒಂಥರ ಇದು ಜಾಯ್ಫುಲ್ ಎಂಜಾಯ್ಮೆಂಟ್ ಇದೆ ಇದರಲ್ಲಿ. ಯಾಕಂದರೆ ಇದು ಬಣ್ಣದ ಆಟ. ನಾನು ಹೇಳೋದಾದರೆ ಎಲ್ಲಾನು ಯಾರೇ ಮಾಡಲಿ ಅದು ಕಲೆ, ಒಂಥರ ಈಚಿದ್ರೂ ಅದೊಂದು ಕಲೆ. ಯಾಕಂದರೆ ಕಲೆ ಅನ್ನೋದಕ್ಕೆ ಒಂದು ಫಾರ್ಮೇಷನ್ನು, ಪ್ಯಾಟ್ರನ್ನು ಇದೆಲ್ಲ ನಾವು ಡಿಫೈನ್ ಮಾಡ್ತೀವಿ ವಿನ ಅದು ಯಾವಾಗಲೂ ಯಾರೇ ಮಾಡಿದ್ರು ಕಲೆ ಅಂತ ಮಾಡಿದರೆ ಅದು ಕಲೆನೇ. ಹಾಗೆ ನನ್ನ ಚಾನೆಲಿನ ಒಂದು ಉದ್ದೇಶ ಇಟ್ಕೊಂಡು ಈ ಚಾನಲನ್ನು ನಾನು ಮಾಡ್ತಾ ಇದ್ದೀನಿ. ಉದ್ದೇಶ ಏನಪ್ಪ ಅಂದರೆ ಈ ಕಲೆ ಬಗ್ಗೆ ಆಸಕ್ತಿ ಜಾಸ್ತಿ ಮಾಡೋದು, ಜನರ ಮುಂದೆ ನಾನು ಕಲೆ ಬಗ್ಗೆ
ಈ ಕಲೆ ಅಂದರೆ ಏನು, ವಿಜುವಲ್ ಆರ್ಟ್ ಅಂದರೆ ಏನು, ಫೈನ್ ಆರ್ಟ್ಸ್ ಅಂದರೆ ಏನು, ಈ ಕಲೆ ಬಗ್ಗೆ ತುಂಬ ಒಂಥರ ಅವರಿಗೆ ಜಾಸ್ತಿ ಮಾಹಿತಿ ಕೊಟ್ಟು ಅದರ ಎಲ್ಲ ಕಲಾವಿದರ ಜೊತೆ ನಾನು ಸಂಭಾಷಣೆ ಮಾಡ್ತೀನಿ. ನನಗೆ ಸುಮಾರು ಜನ ಕಲಾವಿದರು ಗೊತ್ತಿದೆ, ಅವ್ರ ಜೊತೆ ಸಂಭಾಷಣೆ ಮಾಡಿಬಿಟ್ಟು ಒಂಥರ ಇಂಟರ್ವ್ಯೂ ಮಾಡಿಬಿಟ್ಟು ಅವ್ರ ಮೂಲಕ ನಾನು ನಿಮಗೆ ತುಂಬ ವಿಷಯಗಳನ್ನು ತಿಳಿಸ್ತೀನಿ. ಅವ್ರು ಯಾವ ಥರ ಮಾಡ್ತಾರೆ, ಯಾವ ಥರ ಶೈಲಿನಲ್ಲಿ ಪೇಂಟಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ಅದೊಂದು ಇಂಟರ್ವ್ಯೂ ಮಾಡ್ತೀನಿ, ಮತ್ತು ಡೆಮೋಸ್ ಮಾಡ್ತೀನಿ. ನಾನು ನಿಮಗೆಲ್ಲ ಒಂಥರ ಟ್ರೈನಿಂಗ್ ಕೊಡ್ತೀನಿ. ಒಂಥರ ಡೆಮೋ ಮೂಲಕ ನಾನು ನಿಮಗೆ ಯಾವ ಥರ ಮಾಡ್ಬೋದು, ಯಾವ್ಯಾವ ಟೆಕ್ನಿಕ್ಸ್ ಇದೆ, ಹೇಗೆ ಬ್ರಷ್ ಹಿಡಿಬೋದು, ಯಾವ ಥರ ಬ್ರಷ್ ಹಿಡಿಬೇಕು, ಬಣ್ಣಗಳೆಷ್ಟಿವೆ, ಯಾವ ಬಣ್ಣ ಮಿಕ್ಸ್ ಮಾಡಿದರೆ ಯಾವ ಬಣ್ಣ ಬರುತ್ತೆ. ನಾನು ಬೇಸಿಕ್ ಲೆವೆಲಿಂದ ಹೈಯರ್ ಲೆವೆಲ್ ಕೂಡ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಮತ್ತು ಅದ್ರ ಜೊತೆ ನಾನು ಪ್ರಾಡಕ್ಟ್ ಬಗ್ಗೆ, ಈಗ ಕೆಲವು ತುಂಬ ಪೇಂಟ್ಸ್ ಇರ್ತವೆ. ವಾಟರ್ ಕಲರ್ ಇದೆ, ಆಯಿಲ್ ಪೇಂಟ್ ಇದೆ, ಹಾಗೆ ಪೆಸ್ಟಲ್ಸ್ ಇದೆ, ಕ್ರಯಾನ್ಸ್ ಇದೆ, ಚಾರ್ಕೋಲ್ ಇದೆ. ಆ ಪ್ರಾಡಕ್ಟ್ಸ್ ಏನು, ಹೇಗೆ ಯೂಸ್ ಮಾಡಬೇಕು, ಪೇಪರ್ ಹೇಗೆ ಸ್ಟ್ರೆಚ್ ಮಾಡಬೇಕು, ಕ್ಯಾನ್ವಾಸ್ ಹೇಗೆ ಸ್ಟ್ರೆಚ್ ಮಾಡಬೇಕು, ಹಾಗೆ ಅದನ್ನು ಹೇಗೆ ಬಳಸಬೇಕು, ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಕೊಡ್ತೀನಿ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಒಂಥರ ನಾನು ತುಂಬ ವರ್ಷಗಳಿಂದ ಕಲ್ತಿದ್ದನ್ನು ನಿಮಗೆ 5 ವರ್ಷಗಳಿಂದ ಕಲ್ತಿದ್ದನ್ನು 5 ನಿಮಿಷದಲ್ಲಿ ನಿಮ್ಗೆ ತಿಳಿಸ್ಲಿಕ್ಕೆ ನಾನು ತಿಳಿಸ್ಕೊಡ್ತೀನಿ. ನೀವು ತಿರ್ಗಾ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಕಷ್ಟಪಟ್ಬಿಟ್ಟು ಹೀಗೆ ಮಾಡಿದರೆ ಹೀಗಾಗತ್ತಾ, ಹೀಗೆ ಮಾಡಿದರೆ ಹೀಗಾಗಬಹುದಾ, ಅದ್ರ ಬಗ್ಗೆ ಸಂಶಯ ಪಡುವಂಥದ್ದಿಲ್ಲ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಕಲ್ತಿದ್ದೀನಿ. ಆ್ಯಕ್ಚುಲಿ ನಾನು ಜಾಸ್ತಿ ಸೆಲ್ಫ್ ಲರ್ನ್ಡ್ ಆ್ಯಂಡ್ ಸೆಲ್ಫ್ ಮೇಡ್ ಮ್ಯಾನ್. ಅದನ್ನು ನನಗೆ ಗೊತ್ತಿದೆ ಹೇಗೆ ಮಾಡಿ ಎಷ್ಟು ಕಷ್ಟಪಟ್ಟು ಇದನ್ನು ಕಲ್ತ್ಕೊಂಡಿದ್ದೀನಿ. ಅದನ್ನು ನಾನು ತಮ್ಮ ಮುಂದೆ ನಾನು ಅದನ್ನು ಪ್ರಸ್ತುತಪಡಿಸ್ತೀನಿ. ಅದ್ರ ಜೊತೆಗೆ ಈ ಆರ್ಟ್ ಕ್ರಿಟಿಕ್ಸ್ ಅಂದರೆ ಒಂದು ಆರ್ಟ್ ಬಗ್ಗೆ, ಈಗ ಒಂದು ಕ್ರಿಟಿಕ್ಸ್ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾ, ಇಲ್ಲ ಅದನ್ನು ನೀವು ಹೇಗೆ ಅದರ ಲೋಪದೋಷಗಳನ್ನು ತಿಳಿಸೋದು, ಆ ಲೋಪದೋಷಗಳನ್ನು ಹೇಗೆ ನಾವು ಸರಿ ಮಾಡಿಕೊಂಡ್ರೆ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಮತ್ತು ಒಂದು ಆರ್ಟ್ ಅನಾಲಿಸಿಸ್ ಮತ್ತು ಆರ್ಟ್ ರಿವ್ಯೂ, ಆ ಬಗ್ಗೆ ಕೂಡ ನಾನು ಕೆಲವರು ಮಾಡಿದ್ದು ಪೇಂಟಿಂಗ್ಸ್ ಇರುತ್ತೆ. ಆ ಪೇಂಟಿಂಗ್ ಬಗ್ಗೆ ನಾನು ನಿಮಗೆ ಆ ಉದ್ದೇಶ ಏನು, ಯಾವ ಥರ ಮಾಡಿರ್ಬೋದು, ಹೇಗೆ ಮಾಡಲಿಕ್ಕಾಗತ್ತೆ, ಆ ಎಫೆಕ್ಟ್ ಹೇಗೆ ಕೊಡಲಿಕ್ಕಾಗತ್ತೆ, ಈ ಥರ ಮಾಡಿದರೆ ಈ ಥರ ಸಿಗ್ಬೋದು, ನಮಗೆ ರಿಸಲ್ಟ್ ಈ ಥರ ಸಿಗ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ಆನ್ಲೈನ್ ಕ್ಲಾಸಸ್ಸು, ನಾನು ಹೀಗೆ ಒಂಥರ ಫ್ರೀ ಆನ್ಲೈನ್ ಕ್ಲಾಸಸ್ಸು, ಅಥವಾ ಎಕ್ಸ್ಟ್ರೀಮ್ಲಿ ಈಗ ನಿಮಗೆ ಒಂಥರ ಬೇಸಿಕ್ ಲೆವೆಲಿಂದ ಹೈ ಲೆವೆಲಿಗೆ ಯಾವ ಥರ ನಾನು ಕರ್ಕೊಂಡು ಹೋಗ್ಬೋದು, ಅದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಕೆಲವು ಆರ್ಟ್ ಟೆಕ್ನಿಕ್ಸು, ಮತ್ತು ಆರ್ಟ್ ಫಾರ್ಮ್ಸು, ಮತ್ತು ಸ್ಕಿಲ್ಸ್, ಈ 3 ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹೀಗೆ ನನ್ನದು ಚಾನಲಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಆರ್ಟ್ ಟೆಕ್ನಿಕ್ ಬಗ್ಗೆ, ಯಾವ ಟೆಕ್ನಿಕ್ ಅದು ಹೇಗೆ ಮಾಡ್ಬೋದು, ಅದ್ರ ಉದ್ದೇಶ ಏನು, ಅದು ಮಾಡೋದ್ರಿಂದ ಯಾವ ಥರ ನಿಮಗೆ ಅನುಕೂಲ ಆಗುತ್ತೆ, ಅನಾನುಕೂಲ ಏನು, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಆದ್ದರಿಂದ ನಿಮಗೆ ಒಂಥರ ಫಾಸ್ಟ್ ಟ್ರ್ಯಾಕ್ನಲ್ಲಿ ನೀವು ಒಂದು ಕಲೆ ಬಗ್ಗೆ ತಿಳ್ಕೋಬಹುದು. ಇದು ನನ್ನ ಉದ್ದೇಶ. ಥ್ಯಾಂಕ್ ಯು.